ಬರೋಂಗಿಲ್ಲ, ಟ್ಯಾಂಕಿಗೆ ನೀರು ಇರೋಂಗಿಲ್ಲ. ಬಡವ್ರ ಕೆಲಸ ಬಡವ್ರಿಗೆ ಸಹಾಯ ಮಾಡಿ ಎಸ್ಟಿಮೇಟ್ ಪ್ರಕಾರ ಏನೊಂದು ಕೆಲಸ ಆಗಿದೆ. ಏರ್ ಟ್ಯಾಂಕಿಗೆ ನೀರು ಹೋಗಿಲ್ಲ. ಏರ್ ಟ್ಯಾಂಕಿಗೆ ಇವತ್ತಿಗೂ ಒಂದು ಹನಿ ನೀರು ಬಿದ್ದಿಲ್ಲ. ಅದು ಡಿಪ್ ಆಗಿಲ್ಲ, ಇದನ್ನಾಗಿಲ್ಲ. ನರೇಂದ್ರ ಮೋದಿಯವರ ಕನಸಿನ ಜಲ ಜೀವನ್ ಮಿಷನ್ ಯೋಜನೆ ನುಚ್ಚುನೂರು. ಕೆವಿಆರ್ ಕನ್ಸ್ಟ್ರಕ್ಷನ್ ಎಂಬ ಹೆಸರಿನ ಏಜೆನ್ಸಿ ವತಿಯಿಂದ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಶಿದೇಕೊಂಡ ಎಂಬ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಕಾಮಗಾರಿ ನಡೆದರೂ ಕೂಡ ಒಂದು ಹನಿ ನೀರು ಬರುತ್ತಿಲ್ಲ ಕೊಳದಲ್ಲಿ. ಈ ಯೋಜನೆ ಮಾಡಿದ ದಿನದಿಂದ ಇಲ್ಲಿವರೆಗೂ ಒಂದು ಹನಿ ನೀರು ಕಂಡಿಲ್ಲ. ಪ್ರತಿ ಮನೆಗೂ ನಿರ್ಮಾಣ ಮಾಡಿ ನೀರು ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜಲಜೀವನ್ ಮಿಷನ್ ಯೋಜನೆಯು ಗ್ರಾಮೀಣ ಭಾಗದ ಜನರ ಜೀವನಕ್ಕೆ ಕಂಟಕ ತಂದೊಡ್ಡುತ್ತಿದೆ. ಗ್ರಾಮದಲ್ಲಿ ನಡೆದ ಕಾಮಗಾರಿ ಸುಮಾರು 43,57,693 ರೂಪಾಯಿ ವೆಚ್ಚದಲ್ಲಿ ಆಗಿದೆ. ಈ ಕಾಮಗಾರಿ ಮುಕ್ತಾಯಗೊಂಡ ದಿನಾಂಕ 21/10/2023 ಎಸ್ಟಿಮೇಟ್ ಬೋರ್ಡ್ನಲ್ಲಿ ಕಾಣಿಸಲಾಗಿದೆ. ಆದರೆ ನೀರು ಮಾತ್ರ ಬರುತ್ತಿಲ್ಲ. ಅತಿ ಹೆಚ್ಚು ದಲಿತರು ಇರುವ ಗ್ರಾಮ ಇದಾಗಿದ್ದು ಬೇರೆ ಕಡೆಯಿಂದ ನೀರು ತರುವ ಪರಿಸ್ಥಿತಿ ಇಲ್ಲಿನ ಜನರದ್ದು ಆಗಿದೆ. ಕಳಪೆ ಮಟ್ಟದ ಕಾಮಗಾರಿ ನಡೆದಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ. ಹೊಸದಾಗಿ ನಿರ್ಮಾಣ ಮಾಡಿದ ನೀರಿನ ಟ್ಯಾಂಕರ್ಗೆ ಪೈಪ್ ಸಂಪರ್ಕ ಇಲ್ಲ. ಹಾಗಾದರೆ ಈ ಕಾಮಗಾರಿ ಯಾಕೆ ಮಾಡಿದ್ದಾರೆ ಎಂಬುದು ಇಲ್ಲಿನ ಜನರ ಪ್ರಶ್ನೆಯಾಗಿದೆ. ಪ್ರತಿನಿತ್ಯ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಇಲ್ಲಿನ ಜನರಿಗೆ ಜಲಜೀವನ್ ಯೋಜನೆ ಸಿಗುವುದು ಯಾವಾಗ? ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಲ್ಲಿಯನ್ನು ನೋಡುವ ಜನರಿಗೆ ನೀರು ಕಾಣಿಸುವುದು ಯಾವಾಗ ಎಂಬುದು ಪ್ರಶ್ನೆಯಾಗಿ ಉಳಿದಿದೆ. ಕಾಮಗಾರಿಯ ಬೋರ್ಡ್ ಕೂಡ ಮುರಿದು ಬಿದ್ದರೂ ಯಾವ ಗುತ್ತಿಗೆದಾರ ಆಗಲಿ ಇಂಜಿನಿಯರ್ ಆಗಲಿ ಸ್ಥಳಕ್ಕೆ ಬಂದಿಲ್ಲ ಎಂದು ಅಲ್ಲಿನ ಯುವಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಕಾಮಗಾರಿ ಪೂರ್ಣವಾಗಿ ಮಾಡಲು ಮುಂದಾಗುತ್ತಾರಾ ಇಲ್ಲ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ಪವನ್ ಕುಮಾರ್ ಆರ್, ಜಿಕೆ ನ್ಯೂಸ್ ಕನ್ನಡ, ಹಿರೇಕೆರೂರು. ಬರೋಂಗಿಲ್ಲ, ಟ್ಯಾಂಕಿಗೆ ನೀರು ಇರೋಂಗಿಲ್ಲ. ಒಟ್ಟು ಇದು ನೆಲ್ಲಿ ಆಗದಾಗಿಂದ ನೀರ ಬಂದಿಲ್ಲ. ನೀವು ಮತ್ತೆ ನೀರು ಬೇಕಾದ್ರೆ ಎಲ್ಲಿಂದ ತರ್ತೀರಿ? ಟ್ಯಾಂಕಿ ಟಾಕಿ ಅಂತ ಹೋಗೋದು ಸಂಬಂಧಪಟ್ಟರೆ ಯಾರು ಬಂದಿಲ್ಲ ಇಲ್ಲಿಗೆ? ಇಲ್ಲಿ ಬಂದಿಲ್ಲ ರೀ, ಯಾರು ಬಂದು ಏನೂ ಕೇಳಿಲ್ಲ. ಎಷ್ಟು ವರ್ಷ ಆದ್ರೆ ಹಾಕಿ ಅವನು 2-3 ವರ್ಷ ಆಯ್ತು. ಹಾಕಿದಾಗಿಂತ ಒಂದು ಹನಿ ನೀರು ಬಂದಿಲ್ಲ. 3 ವರ್ಷ ಆಯ್ತು. ಯಪ್ಪ ನೀವು ಎಲ್ಲ ಹೊಟ್ಟೆ ಬಡವ್ರ ಕೆಲಸ ಬಡವ್ರಿಗೆ ಸಹಾಯ ಮಾಡಿ ಏನು ಮಾಡೋದಪ್ಪ? ನೀರೇ ಇಲ್ಲ. ಟಾಕಿಯಾಗಿದ್ರೆ ಕುಡಿಬೇಕು, ನೀರಿಲ್ಲ. ತರ್ತೀರಿ? ಇಲ್ಲಿ ಊರೊಳಗೆ ಒಂದು ಬೇರೆ ಪೈಪ್ ಲೈನ್ ಐತ್ರಿ, ಅದರಿಂದ ಬರ್ತಾವೆ ನೀರು ಅಷ್ಟೇ. ಸಂಬಂಧಪಟ್ಟರೆ ಅಧಿಕಾರಿಗಳು ಯಾರು ಬಂದಿಲ್ಲ. ನೀವು ಯಾರಿಗಾರು ಅಧಿಕಾರಿಗಳು ಹೇಳಿದ್ರೆ? ಪಂಚಾಯತಿಗೆಲ್ಲ ಗೊತ್ತಾಗೈತೆ ರೀ, ಬಂದಿಲ್ಲ ಅವ್ರು ಯಾರೂ ಬಂದಿಲ್ಲ. ನೀವು ನೀರು ತರ್ಬೇಕಂದ್ರೆ ಬೇರೆ ಕಡೆಯಿಂದ ತರ್ಬೇಕು ನೀರು. ಈಗ ಜೈಜಲಿಂದ ಅಂತ ಒಟ್ಟು ನೀರು ಇಲ್ರಿ ಊರಾಗ. ನೀರು ಬೇಕಾದ್ರೆ ಎಲ್ಲಿಂದ ತರ್ತೀರಿ? ನಾವು ಪಂಚಾಯತಿ ಇವತ್ತಿಂದ ಒಂದು ಬೋರ್ ಐತ್ರಿ, ಆ ಬೋರಿಂದ ತರ್ತೇವೆ. ಈ ನೆಲ್ಲಿ ಹಾಕಿದಾಗಿಂತ ಒಂದು ಹನಿ ಇಲ್ಲಿವರೆಗೂ ನೀವು ಒಂದು ಹನಿ ಬಂದಲ್ರಿ. ಕೆಲಸನೂ ಅರ್ಧ ಬರ್ದಾಗೈತೆ. ನೆಲ್ಲಿ ಹಾಕೋದ್ರೆ ಅಲ್ಲಿಂದ ಇಲ್ಲಿವರೆಗೂ ಯಾರೂ ಬಂದಿಲ್ಲ. ಬಂದಿಲ್ಲ. ಎಸ್ಟಿಮೇಟ್ ಪ್ರಕಾರ ಏನೊಂದು ಕೆಲಸ ಆಗಿದೆ. ಏರ್ ಟ್ಯಾಂಕಿಗೆ ನೀರು ಹೋಗಿಲ್ಲ. ಏರ್ ಟ್ಯಾಂಕಿಗೆ ಇವತ್ತಿಗೂ ಒಂದು ಹನಿ ನೀರು ಬಿದ್ದಿಲ್ಲ. ಅದು ಡಿಪ್ ಆಗಿಲ್ಲ, ಇದನ್ನಾಗಿಲ್ಲ. ಇಲ್ಲಿಗೆ ಒಂದು ಹನಿ ನೀರು ಬಂದಿಲ್ಲ ರೀ. ಮಾಡ್ದ ಬೈದಾಗಿಂದ 2 ವರ್ಷದಿಂದ ಒಂದು ಹನಿ ನೀರು ಬಂದಿಲ್ಲ ಇಲ್ಲಿ. ಸಂಬಂಧಪಟ್ಟರೆ ಯಾರೋ ಬಂದಿದ್ರೆ? ಯಾರು ಯಾರು ಬಂದಿಲ್ಲ, ಯಾರು ಇಲ್ರಿ ಇಲ್ಲಿ. ನೀವು ಯಾರಿಗಾರು ಅಧಿಕಾರಿಗಳಿಗೆ ಹೇಳಿದ್ರೆ? ಪಿ ಡಿ ಅವ್ರಿಗೆ ಹೇಳಿವ್ರಿ. ಪಿ ಡಿ ಅವ್ರಿಗೆ ಅವರು ಒಂದ್ಸರಿ ಯಾರೋ ಬೇರೆಯವ್ರಿಗೆ ಅದು ಒಂದ್ಸರಿ ಟೆಂಡರ್ ಆಗಿ ಮತ್ತೊಂದ್ಸರಿ ಏನೋ ರಿಟರ್ನ್ ಟೆಂಡರ್ ಆಗಿತ್ತು ಅಂತ ನಾವು ರಿಟರ್ನ್ ಟೆಂಡರ್ ಅವರು ಅರ್ಧಂಬರ್ಧ ಮಾಡಿ ಅವರು ಹೋಗ್ಯಾರ. ಅವರು ಏನು ಕಂಪ್ಲೀಟ್ ಏನು ಮಾಡಿ ಹೋಗಿಲ್ಲ. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.